ಎಲ್ಲರಿಗೂ ನಮಸ್ಕಾರ. ಹರ್ಷಿನಿ ಬ್ಲಾಗ್ಸ್‌ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಇವಿಷ್ಟು ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು. ಈಗ ಹೇಗೆ ಚಿಕನ್ ಬಿರಿಯಾನಿನ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪಲಾವ್ ಸಾಮಾನು ತೊಗೊಂಡಿದ್ದೀನಿ. 2 ಪಲಾವ್ ಎಲೆ, 3 ಏಲಕ್ಕಿ, 4 ಲವಂಗ, 1 ಚಕ್ಕೆ, ಸ್ವಲ್ಪ ಕಲ್ಲುವು, 2 ಸ್ಟಾರ್, 2 ಮರಾಠಿ ಮೊಗ್ಗು, ಸ್ವಲ್ಪ ಕಸ್ತೂರಿ ಮೇಥಿ. ಇದಕ್ಕೆ ನಾನು ಸಣ್ಣದಾಗಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಪುದೀನ, 5ರಿಂದ 6 ಹಸಿಮೆಣಸಿನ್ಕಾಯಿ. ಇವಾಗ ಇದು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ನಾನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೇಯೋವರೆಗೂ ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ರುಬ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 15ರಿಂದ 16 ಬೆಳ್ಳುಳ್ಳಿ ಎಸಳು, 1 ಇಂಚ್ ಶುಂಠಿನ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊತಾ ಇದ್ದೀನಿ. ಈಗ ನಾನು ಅರ್ಧ ಕೆಜಿ ಚಿಕನ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಕಲ್ಲುಪ್ಪನ್ನ ಯಾಕೆ ಬಳಸ್ತೀನಿ ಅಂದರೆ ಪುಡಿ ಉಪ್ಪಿಗಿಂತ ರಾಚಿ ಜಾಸ್ತಿ ರುಚಿ ಕೊಡುತ್ತೆ. ಈಗ 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಈಗ ಸ್ವಲ್ಪ ಮಸಾಲೆ ಪದಾರ್ಥ, ಅರ್ಧ ಕಪ್ ಮೊಸರು, ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಬೇಯಬೇಕು. ಅದು ಚೆನ್ನಾಗಿ ಮಸಾಲೆ ಎಲ್ಲ ಚಿಕನಿಗೆ ಹಿಡಿಬೇಕು. ಇವಾಗ ಬೆಂದಿದೆ. ಇವಾಗ ನಾನು ಮಸಾಲೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಬಿರಿಯಾನಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ. ಇವಾಗ ನಾನು ಒಂದು ದೊಡ್ಡ ಲೋಟದಲ್ಲಿ ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ. ಅದನ್ನು 5 ನಿಮಿಷ ನೆನೆಸಿ ವಾಶ್ ಮಾಡಿಟ್ಟಿದ್ದೀನಿ. ಚಿಕ್ಕ ಲೋಟದಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಲ್ಲ. ಒಂದು ದೊಡ್ಡ ಲೋಟ ಅಕ್ಕಿಗೆ ನಾನು 2 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ಇವಾಗ 1.5 ಲೋಟ ರೈಸ್ ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ ಮಾತ್ರ ನಾನು ವಾಶ್ ಮಾಡಿಟ್ಟಿದ್ದೀನಿ. ಬಾಸುಮತಿ ರೈಸ್ನ ವಾಶ್ ಮಾಡಿಲ್ಲ, ಯಾಕಂದರೆ ಅದು ಸ್ಮೆಲ್ ಹೋಗಿಬಿಡುತ್ತೆ ಅಂತ. ಸೊ ನೀರು ಚೆನ್ನಾಗಿ ಮಳ್ಳಿದೆ. ಇವಾಗ ನಾನು ರೈಸ್ನ ವಾಶ್ ಮಾಡಿರೋ ರೈಸ್ನ ಹಾಗೆ ಬಾಸುಮತಿ ರೈಸ್ನ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 3 ವಿಜಿಲ್ ಆಗಬೇಕು. 3 ವಿಜಿಲ್ ಆಗಿದೆ. ಈಗ ನಾನು ಲಾಸ್ಟ್ ಅರ್ಧ ನಿಂಬೆಹಣ್ಣ ರಸನ ಹಿಂಡಿದ್ದೀನಿ. ಇವಾಗ ಬಿಸಿ ಬಿಸಿ ಬಿರಿಯಾನಿ ತಯಾರಿಯಾಗಿದೆ. ಹೀಗೆ ಎಲ್ಲರೂ ನನ್ನ ಚಾನಲ್ಗೆ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.